ನೀವು ನಿಮಗೆ ನಾನೆಷ್ಟು ಕೃತಜ್ಞತೆ ಸಲ್ಲಿಸಿದ್ರೂ ಕಡಿಮೆ. ನನ್ನ ಪಾಲಿನ ಸಂತೋಷ ಸುಖ ಎಲ್ಲ ನೀವೇ. ಯಾರು ಶ್ರೀಮಂತರು ಯಾರು ಬಡವರು? ಅನ್ಯಾಯ ಮಾಡಿ ಕೋಟಿ ಕೋಟಿ ಹಣ ಲೂಟಿ ಮಾಡಿ ಮೆರೆಯುತ್ತಲ್ಲ ಅಂಥವರು ಬಡವರು. ಕಾಂಡು ಕೆಲಸ ಮಾಡಿ ನಾವೇ ಗಂಡುಗಳೆಂದು ದುರಹಂಕಾರದಿಂದ ಮೆರೆಯುತ್ತಾರಲ್ಲ ಅಂಥವರು ಬಡವರು. ಜಾತಿ ಒಂದೇ, ಕುಲ ಒಂದೇ, ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಬಾಳ್ತಾರಲ್ಲ ಅವರೇ ನಿಜವಾದ ಶ್ರೀಮಂತರು. ಸರೋಜಾ, ನೀನು ಬಡವಳು, ನಾನು ಶ್ರೀಮಂತ ಎಂಬ ಭಾವನೆಯಿಂದ ನಾನು ನಿನ್ನನ್ನು ಮದುವೆಯಾಗಿಲ್ಲ. ಮತ್ತೆ ನಿನ್ನ ನಡೆ, ನಿನ್ನ ಗುಣ, ನಯ, ವಿನಯ ಎಲ್ಲವನ್ನು ಮೆಚ್ಚಿ ನಿನ್ನನ್ನು ಮದುವೆಯಾಗಿದ್ದೇನೆ. ನೋಡು ಸರೋಜಾ, ನೀನು ಈ ಮನೆಯ ಮಹಾರಾಣಿ ಇದ್ದ ಹಾಗೆ. ನನ್ನ ಅಣ್ಣ ತಮ್ಮಂದಿರನ್ನು ಚೆನ್ನಾಗಿ ನೋಡಿಕೊಂಡು ಈ ಮನೆಯ ಬಾಳ ಜ್ಯೋತಿಯನ್ನು ಬೆಳಗಿದರೆ ನನಗಷ್ಟೇ ಸಾಕು. ನೋಡು, ನಿನ್ನ ಬಾಯಿಯಿಂದ ಇನ್ನೊಂದು ಸಾರಿ ನಾನು ಬಡವಳು ಎಂಬ ಶಬ್ದ ಮಾತ್ರ ಬರಬಾರ್ದು. ಆಯ್ತು ರೀ, ಇನ್ಯಾವತ್ತೂ ಅಂಥ ಮಾತನ್ನ ನಾನು ಆಡೋದಿಲ್ಲ. ಆಯ್ತೆ? ಸರಿ, ತಮ್ಮ ಬ್ರಹ್ಮರಾಜ ತೋಟದಿಂದ ಇನ್ನು ಮನೆಗೆ ಬಂದಿಲ್ವೇ? ಇಲ್ಲ ರೀ, ಬೆಳಗ್ಗೆನೆ ನಾಷ್ಟ ಮುಗಿಸ್ಕೊಂಡು ಹೋಗಿ ಬರ್ತೀನಿ ಅತ್ತಿಗೆ ಅಂತ ಹೇಳಿ ಹೋದ. ಇಷ್ಟೊತ್ತಾದ್ರೂ ಬಂದಿಲ್ಲ. ಇನ್ನೇನು ಸಮಯ ಆಗಿದೆ, ಬರಬಹುದು ಅಂತ ಕಾಣುತ್ತೆ. ನಮಸ್ಕಾರ ರೀ ಯಜಮಾನ್ರಿ. ಓಹೋ, ಶಿವಪ್ಪನವರು. ಬನ್ನಿ ಶಿವಪ್ಪನವರೇ, ಯಾಕೆ ಗಾಬರಿಯಾಗಿರಲ್ಲ? ಯಜಮಾನ್ರಿ, ನಮ್ಮೂರ ಗ್ರಾಮ ಪಂಚಾಯತಿಯಲ್ಲಿ ಬಡವರಿಗಾಗಿ ಮೀಸಲಿಟ್ಟ ಜಾಗವನ್ನು ಆ ಭೂಪತಿ ಗೆಸ್ಟ್ ಹೌಸ್ ಅಂತ ಓಪನ್ ಮಾಡಿ ಆ ಜಾಗದಲ್ಲಿ ರೆಸ್ಟೋರೆಂಟ್ ಕಟ್ಟಿದ್ದೀರಂತೆ, ಹೌದಾ? ಏನು ಶಿವಪ್ಪನವರೇ, ಇದೇನು ಹೇಳ್ತಿರುವಿರಿ? ಹೌದಣ್ಣ, ಹೌದು, ಹೇಳ್ತಿರೋದಲ್ಲ ನಿಜ. ಇದೆಲ್ಲ ಶ್ರೀಮಂತರ ಶ್ರೀಮಂತಿಕೆ ಅಹಂಕಾರ. ಅದಲ್ಲದೆ ಕೆಲ ಜನವರಿಗೆ ಮೋಸ ಮಾಡಿ ಅವರ ಜಾಗವನ್ನು ತಾವಾಗಿ ಯೂಸ್ ಮಾಡ್ತಿದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ಅಲ್ಲಿಯ ಜನರೆಲ್ಲ ಸುಮ್ಮನಿದ್ದಾರ? ಈಗಿನ ಜನರು ಸರಿ ಇಲ್ಲ ಬಿಡಿ ಯಜಮಾನರೇ. ಶ್ರೀಮಂತರ ಕಾಗದ ನೋಟಿಗೆ ಬೆಲೆಗೆ ಆಸೆ ಪಟ್ಟು ತಾವಿರುವಂತ ಸಮಸ್ಯೆಗಳನ್ನು ತಾವೇ ಬಗೆಹರಿಸಿಕೊಳ್ತಿಲ್ಲ. ಹೀಗಾಗಿ ಅವರು ಸಮಸ್ಯೆಗಳನ್ನು ತಾವು ತೀರಿಸಿಕೊಳ್ಳಾಗದೆ ತಾವು ಅಲ್ಲೇ ಇದ್ದಿದ್ದಾರೆ. ಆಯ್ತು ಯಜಮಾನ, ನಾನು ಬರ್ತೇನೆ. ಆಯ್ತಪ್ಪ, ಹೋಗಿ ಬಾ. ಎಂತಹ ಮೂರ್ಖ ಜನ ಅಂತೀನಿ. ಅದೇ ಆ ಭೂಪತಿಯ ಹಣದಾಸೆಗಾಗಿ ಅವನ ಬೆನ್ನು ಹತ್ತಿದ್ದಾರಲ್ಲ. ಯಾಕೆ ಸರೋಜಾ, ನಿನ್ನ ಕಣ್ಣಲ್ಲಿ ನೀರು? ಹೌದು ರೀ, ಧರ್ಮದ ದಾರಿಲಿ ನಡೋ ಧರ್ಮದ ಆಕೆಗೆ ಎಂಥವ್ರು ಇಂಥ ಪ್ರಶ್ನೆ ಕೇಳುವುದೇ ಏನ್ರಿ? ಅವತ್ತು ನನ್ನಣ್ಣ ಯಾವ ತಪ್ಪು ಮಾಡ್ದ ಅಂತ ಅವನಿಗೆ ಇಂಥ ಶಿಕ್ಷೆ ಸಿಕ್ತು. ಅವತ್ತು ಇದೇ ಸಮಾಜದ ಜನ 4 ಜನರ ಮಧ್ಯ ಇಲ್ಲ, ಆ ರಾಜಶೇಖರನ ಕೊಲೆ ಶಿವಲಿಂಗಣ್ಣ ಮಾಡಿಲ್ಲ ಅಂತ ಒಂದು ಮಾತು ಹೇಳಿದ್ರೆ ಸಾಕಿತ್ತು ರೀ. ಇವತ್ತು ನನ್ನಣ್ಣ ನನ್ನ ಕಣ್ಣೆದುರಿಗೆ ಜೀವಂತವಾಗಿ ಇರ್ತಾ ಇದ್ದ. ಅದನ್ಯಾರು ಹೇಳಿಲ್ಲ. ಕೊನೆಗೆ ನನ್ನ ಮೇಲೆ ಇಂಥ ಅಪವಾದ ಬಂತಲ್ಲ ಅಂತ ಅದೇ ಚಿಂತೆಯಲ್ಲಿ ಕಾರ್ ಓಡಿಸುವಾಗ ಆಕ್ಸಿಡೆಂಟ್ ಅಲ್ಲಿ ನನ್ನ ಪ್ರಾಣವನ್ನೇ ಕಳೆದುಕೊಂಡು ಬಿಟ್ಟಾರೆ. ಈ ಸಮಾಜ ಒಗ್ಗಟ್ಟಿಲ್ಲದ ಸಮಾಜ ಅಂದ್ರೆ ಒಗ್ಗಟ್ಟಿಲ್ಲದ ಸಮಾಜ. ಸಮಾಧಾನ ಮಾಡಿಕೋ ಸರೋಜಾ, ಸಮಾಧಾನ ಮಾಡಿಕೋ. ಹುಟ್ಟಿದ ಜೀವಿಗೆ ಸಾವು ಸಹಜ. ಸಾವು ಎಂಬುದು ಎಲ್ಲರಿಗೂ ತಪ್ಪಿದ್ದಲ್ಲ ನಿಜ. ಆದರೆ ಆ ಸಾವಿನ ಸತ್ಯವನ್ನು ಸುಳ್ಳಿಗೆ ಅನ್ಯಾಯವಾಗಿ ಹೋಯ್ತಲ್ಲಣ್ಣ, ಅದು ನಿಜನ. ಇದಕ್ಕೆಲ್ಲ ಕಾರಣ ಆ ಸೊಕ್ಕಿನಿಂದ ಮೆರೆಯುತ್ತಿರುವನಲ್ಲ ಭೂಪತಿ. ಆ ಭೂಪತಿಗೆ ತಕ್ಕ ಶಿಕ್ಷೆಯನ್ನು ನೀಡದಿದ್ದರೆ ಮೋಸದಿಂದಾಗಿರುವ ಆ ಸಾವಿನ ಆತ್ಮಕ್ಕೆ ಶಾಂತಿ ಇಲ್ಲ, ಶಾಂತಿ ಇಲ್ಲ. ಏ ರಾಜ, ಯಾಕೆ ಎಷ್ಟೊಂದು ರೋಷದಿಂದ ದೇಶ ಬದಲಾಗೋದಿಲ್ಲಪ್ಪ, ಹಾಗೆ ವೇಷನೂ ಬದಲಾಗೋದಿಲ್ಲ. ನೋಡು, ಹಿರಿಯರು ಒಂದ್ ಮಾತು ಹೇಳಿದ್ದಾರೆ, ಮಾನವ ಜನ್ಮ ದೊಡ್ಡದಲ್ಲ, ಮಾನವೀಯತೆ ದೊಡ್ಡದು. ಹಣದ ಶ್ರೀಮಂತಿಕೆ ದೊಡ್ಡದಲ್ಲ, ಗುಣದ ಶ್ರೀಮಂತಿಕೆ ದೊಡ್ಡದು ಅಂತ. ನೋಡು,
ನೀನು ದುಷ್ಟರನ್ನು ಸಂಹರಿಸಿ ಈ ಊರನ್ನೇ ಬೆಳಗೋ ಜ್ಯೋತಿಯಾಗಬೇಕು ಅಂದಾಗ ಈ ಊರಿನ ಜನರಿಗೆ ತಿಳಿಯೋದು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಂದು. ನೋಡಪ್ಪ, ಈ ಯಾವುದೇ ಕೆಲಸಕ್ಕೂ ಅವಸರ ಪಡಬೇಡ. ಸೊಕ್ಕಿನಿಂದ ಮೆರೆಯುತ್ತಿರುವ ಆ ಭೂಪತಿಯ ಮೆರೆಯುತ್ತಿರುವ ಆ ಭೂಪತಿಯ ಸೊಕ್ಕನ್ನು ಒದಗಿಸಲು ಆಮೇಲೆ ಇದ್ದೇ ಇದ್ದಾನೆ. ವಂಶಕ್ಕೆ ಕೀರ್ತಿ ತರುವ ನಮ್ಮ ತಮ್ಮ ಶಿವರಾಜನ ಶಿಕ್ಷಣಕ್ಕೆ ಏನಾದರೂ ತೊಂದರೆಯಾಯಿತೆಂದು ಸುಮ್ಮನಿದ್ದೇನೆ. ಇಲ್ಲದಿದ್ದರೆ ಆ ಭೂಪತಿಯ ಸೊಕ್ಕನ್ನು ಇಳಿಸಲಿಕ್ಕೆ ತಡವಿಲ್ಲ. ಓಹೋ, ನಾನು ಮರ್ತೇ ಬಿಟ್ಟಿದ್ದೆ. ಶಿವರಾಜ ಇವತ್ತು ಊರಿನಿಂದ ಬರ್ತಿದ್ದಾನೆ. ಅವನ ಟ್ರೈನಿಂಗ್ ಮುಗೀತಂತೆ. ನೀನು ಹೋಗಿ ಅವನಿಗೆ ಬಸ್ ಸ್ಟ್ಯಾಂಡ್ ಇಂದ ಕರೆದುಕೊಂಡು ಬಾ. ಓಹೋ, ನಮ್ಮ ಶಿವರಾಜ ಇವತ್ತು ಊರಿಗೆ ಬರ್ತೀನಂತೆ ಹೇಳಿದ್ದನಣ್ಣ. ಆಯ್ತು, ನಾನು ಹೋಗಿ ಅವನನ್ನು ಕರೆದುಕೊಂಡು ಬರುತ್ತೇನೆ. ಹಾ, ಏನ್ರಿ, ಹಾಗೂ ಮೈದನ ಇನ್ನೊಬ್ಬ ಮೈದನ ಕರ್ಕೊಂಡು ಬರ್ತೀನಿ ಅಂತ ಹೋದ. ನಾನು ಒಳಗಡೆ ಹೋಗಿ ಅವ್ರು ಬರೋದ್ರೊಳಗಾಗಿ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿಟ್ಟು ಬರ್ತೀನಿ. ಬರ್ಲಾ? ನಿಲ್ಲು ಸರೋಜ, ಅಡಿಗೆ ಆಮೇಲೆ ಮಾಡುವಂತೆ. ಈಗ ನಿನ್ನ ಹಾಡಿನ ಒಂದು ಸಿಹಿಯಾದ ಹಾಡನ್ನು ಹಾಡಬಾರ್ದೆ. ಅಯ್ಯೋಯ್ಯೋ, ಇಷ್ಟು ಜನರ ಮಧ್ಯಾಹ್ನ ಒಲ್ಲಪ್ಪ, ನಾಚಿಕೆ ಆಕೈತಿ. ಚಂದ ಕಾಸಗಳ ಬೊಟ್ಟು ಚಂದ ನಾಗಜನೆ ಜುಟ್ಟು ಚಂದ.
ಸ್ಪರ್ಶ ಚಂದ ಸ್ಪರ್ಶ ಚಂದ ಹಣಹಣಿಯ ಇಬ್ಬನಿಯ ಇಟ್ಟಿ ಗೀಡಯುವ ಕಂಡ ಚಂದ್ರನೆನ್ನೆ ನೆನೆಸಿದ್ದು ಅಕ್ಕಿ ತಲೆಗೆ ಬಂದ ಕನ್ನಡ ರಣರಂಗದಲ್ಲಿ ಒಂದು ತುಂಬಿದ ಅಣ್ಣ ಚೆನ್ನಾಗಿದ್ಯಾ ಅಣ್ಣ? ನಾನ್ ಚೆನ್ನಾಗಿದ್ದೀನಪ್ಪ. ನೀನ್ ಚೆನ್ನಾಗಿದ್ಯಾ? ಎಲ್ಲಿ ಅತ್ತಿ ಕಾಣ್ತಾ ಇಲ್ಲಲ್ಲ? ಹಾ, ಸರೋಜಾ ಸರೋಜಾ, ಓಹ್ ಮೈದಿನ, ಬಾರಪ್ಪ. ಹೇಗಿದ್ಯೋ? ಚೆನ್ನಾಗಿದ್ಯಾ? ಸಂತೋಷವಾಗಿದ್ಯಾ ತಾನೇ? ಚೆನ್ನಾಗಿದ್ದೀನಿ ಅತ್ತಿಗೆ, ನೀವು ಚೆನ್ನಾಗಿದ್ದೀರ ತಾನೆ? ನಾವು ಚೆನ್ನಾಗಿದ್ದೀವಪ್ಪ. ನೀನು ಸಂತೋಷವಾಗಿದ್ದೀನಿ ಅತ್ತಿಗೆ, ನಗಿನಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಾಕು, ನಾವು ಸಂತೋಷವಾಗಿದ್ದ ಹಾಗೆ. ಅತ್ತಿಗೆ, ತಂದೆ ತಾಯಿ ಮಮಕಾರ ತೋರಿದ ನಿಮ್ಮಂತ ಸಂತೋಷದ ಮುಂದೆ ನನ್ನದ್ಯಾವುದು ಸಂತೋಷ ಅತ್ತಿಗೆ? ಹಾಗೆಲ್ಲ ಅನ್ಬಾರ್ದು ಕಣೋ. ನೀವು ನನಗೆ ಹೆತ್ತ ಮಕ್ಕಳಿದ್ದ ಹಾಗೆ. ನಿಮ್ಮ ಸಂತೋಷ, ನಿಮ್ಮ ಖುಷಿನೇ ನಮ್ಮ ಖುಷಿಯಪ್ಪ. ಏನ್ರಿ ನೋಡ್ರಿ ಹೆಂಗ್ ಕಾಣ್ತಾ ನನ್ನ ಮೈದನ. ಒಳ್ಳೆ ಸಾಯಿ ಕುಮಾರ್ ಕಣ್ಣ ಕಾಣಂಗಿಲ್ಲ. ವಯ 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 ತೆಗ್ಗಿ ತಾಂಡೆ ಹುಡುಗಿಯರ ಕಣ್ಣು ನನ್ನ ಮೈದನಿಗೆ ತಾಕದೇ ಇಲ್ಲ. ಯವ್ವಾ, ಯೂನಿಫಾರ್ಮ್ ಹಾಕೊಂಡು ತುಂಬಾ ಸುಂದರವಾಗಿ ಕಾಣ್ತಾ ಇದೆಯಪ್ಪ. ನೋಡು ತಮ್ಮ, ಈ ಕಾಕಿ ಬಟ್ಟೆ ಇರುವುದು ನೀನು ಚೆನ್ನಾಗಿ ಕಾಣುವುದಕ್ಕಲ್ಲ. ಹಲೋ, ನೋಡ್ತಮ್ಮ, ಈ ಕಾಕಿ ಬಟ್ಟೆ ಹಾಕಿಕೊಂಡ್ರು ನೀನು ಚೆನ್ನಾಗಿ ಕಾಣುವುದಕ್ಕಲ್ಲಪ್ಪ. ಈ ಭಾರತಾಂಬೆಯ ಮಡಿಲಲ್ಲಿ ಜನಿಸಿದ ಈ ಕನ್ನಡ ನಾಡಿನ ಕನ್ನಡಿಗರ ರಕ್ಷಣೆ ಮಾಡಲಿಕ್ಕಾಗಿ. ನೋಡು, ಶ್ರೀಮಂತರನ್ನು ಕಂಡರೆ ಸಲಾಂ ಹೊಡೆದು ಬಡವರನ್ನು ನೋಡಿ ಭಯ ಭಯ ಇದು ಮಾಡಬೇಡ. ತಪ್ಪು ಯಾರೇ ಮಾಡಿದ್ರು ಅವರಿಗೆ ತಕ್ಕ ಶಿಕ್ಷೆ ನೀಡಿ ಅವರನ್ನು ನೀನು ಹುಲಿಯಂತೆ ಮೆರಿಬೇಕನ್ನೋದೇ ಈ ನಿನ್ನ ಅಣ್ಣನ ಆಸೆ. ಅಣ್ಣ, ಹಲೋ ಅಣ್ಣ, ನಿಮ್ಮ ಮುಂದೆ ನಾನು ಯಾರನ್ನು ಬಗ್ಗಲಾರೆ. ಖಂಡಿತವಾಗಿ ನಾನು ನಿಮ್ಮ ಮಾತನ್ನು ಉಳಿಸಿಕೊಳ್ಳುತ್ತೇನೆ ಅಣ್ಣ, ಮಾತು ಉಳಿಸಿಕೊಳ್ಳುತ್ತೇನೆ. ಆಯ್ತಪ್ಪ, ನನಗೆ ತುಂಬಾ ಸಂತೋಷವಾಯಿತು. ಒಬ್ಬ ತಮ್ಮ ಇಡೀ ಊರನ್ನೇ ಕಾಯೋ ವೀರ, ಇನ್ನೊಬ್ಬ ತಮ್ಮ ಕನ್ನಡಿಗರ ರಕ್ಷಣೆ ಮಾಡೋ ಶೂರ ಅಂದಾಗ ನನಗೆ ಇನ್ಮೇಲೆ ಯಾವ ಚಿಂತೆ. ಸರೋಜಾ, ನಡೆರೆ ಎಲ್ಲರೂ ಊಟ ಮಾಡೋಣ. ಅಲ್ರಿ, ನಮ್ದು ಇನ್ನೊಂದು ಮರಿ ಹುಲಿ ಎಲ್ಲಿ ಹೋತು? ನೀವು 3 ಜನ ಅಣ್ಣ ತಮ್ಮಂದ್ರು ಹೀಗೆ ನಗನಗತಾ ಇರ್ಬೇಕು ರೀ. ಅದೇ ನನ್ನ ಆಸೆ. ನೀವು ನಗನಗತಾ ಇರಬೇಕು ಅಂತ ಆ ತಾಯಿ ದುರ್ಗಾ ಪರಮೇಶ್ವರಿಯಲ್ಲಿ ನಾನು ಸದಾ ಬೇಡಿಕೊಳ್ತಾ ಇರ್ತೀನಿ. ಬನ್ನಿ ಹಾಗಾದ್ರೆ ಇದೇ ಸಂತೋಷಕ್ಕೆ ಕೂಡಿ ಹಾಡೋಣ ಅಂತ. ಏನಪ್ಪ, ಬಾಹುಬಲಿ ತಂಗಿ ತಂಡ ರಾಜ ಹುಲಿ ಹಾಡೋಣ ಅಂತೀಯ? ಆಗ್ಲಿ. ನಾವೆಲ್ಲ ಏನೇಯಾದರಿಕೆಯಿಲ್ಲ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯವರೇ
ಶತವೋ ಈ ಚಂದ್ರವೋ ರಾಜಕರೆ ಅದು ಸಕ್ಕರೆ ನೀನೇ ಬರಲಿ ಈಗ ಬಂದರು ನೀನೇ ಗೆಲ್ಲಿ ನೀನೇ ಬರಲಿ ಈಗ ಅದು ಸಕ್ಕರೆ ಬೆಲ್ಲ ನೀನೇ ಬರಲಿ ಈಗ ನಡೀರಪ್ಪ, ಪ್ರಸಾದ ಸಿದ್ಧವಾಗಿದೆ. ಬಿಸಿ ಬಿಸಿ ಇರುವಾಗಲೇ ಉಣ್ಬೇಕು, ತಣ್ಣಗಾದ ರುಚಿ ಹತ್ತಲ್ಲ. ಆಯ್ತು ನಡ್ರಿ ಒಳಗೆ ಊಟ ಮಾಡಿ. ನಡಿ ನಡಿ.